ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಶೈಲು. ಸೊ ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಮಾಡಿಕೊಂಡು ಇಬ್ಬರೂ ಕುಡಿದ್ವಿ, ನಾನು ನಮ್ಮ ಮನೆಯವರು. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ತಿಂದ್ಕೊಂಡು ರೆಡಿ ಆಗಿಬಿಟ್ಟು ಇಬ್ಬರು ಹೊರಟ್ವಿ. ಊರಲ್ಲಿ ಕರ್ನಾರೆ ಇತ್ತು, ಬೀಗ್ರೂಟ. ಹಾಗಾಗಿ ಅವ್ರ ಗಾಡಿಯಲ್ಲೇ ಹೊರಟ್ವಿ ಇಬ್ಬರೂ. ಬೈಕಲ್ಲಿ ಹೋಗ್ತಾ ಹೇರ್ ಸ್ಟೈಲೆಲ್ಲ ಹಾಳಾಗ್ಬಿಟ್ಟಿತ್ತು. ನಾನು ಹಾಕ್ಕೊಂಡಿದ್ದು ಇರಲೇ ಇಲ್ಲ ಬಫ್ಫು. ಅದಾದಮೇಲೆ ಫಂಕ್ಷನ್ ಮನೆ ರೀಚ್ ಆದ್ವಿ. ಒಂದು ಫೋಟೋ ತೆಗೆಸ್ಕೊಂಡ್ವಿ ಗಂಡು ಹೆಣ್ಣಿನ ಜೊತೆ. ಅವ್ರನ್ನ ಮತ್ತೆ ನಾನು ನಾನ್ ವೆಜ್ ಏನೂ ತಿನ್ನಲ್ಲ, ವೆಜ್ ಮಾತ್ರ. ಹಾಗಾಗಿ ಒಬ್ಬಟ್ಟು ಊಟ ಇತ್ತು, ತಿಂದೆ. ನಮ್ಮ ಅತ್ತೆನೂ ನಮ್ಮ ಮನೆಯವರು ನಾನ್ ವೆಜ್ ತಿನ್ನೋಕ್ಕೆ ಹೋದರು. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ಕೂಡ ಊರ ಕಡೆ ಹೊರಟ್ವಿ. ಇವಾಗ ನಮ್ಮ ಅತ್ತೆ ಮನೆ ಹತ್ರ ಬಂದ್ವಿ ಊರಿಗೆ. ಅವರು ತುಂಬ ಹೂವಿನ ಗಿಡಗಳೆಲ್ಲ ಹಾಕಿದ್ರು ಮನೆ ಸುತ್ತ. ಹಾಗೆ ತೋಟನ ಒಂದು ರೋಡ್ ಹಾಕೊಂಡು ಬರೋಣ ಅಂತ ಹೋಗ್ತಾ ಇದ್ದೆ. ನೋಡಿ, ಅದಾದಮೇಲೆ ಅಮ್ಮ ಬಂದು ಕನಕಾಂಬ್ರ ಗಿಡ ಇತ್ತು, ಅದರಲ್ಲಿ ಹೂವೆಲ್ಲ ಬಿಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಡಿಸ್ಕೊಡ್ತಾಯಿದ್ರು. ನೋಡಿ, ಇಬ್ಬರು ಸೇರಿ ಎಲ್ಲ ಹೂವು ಬಿಡಿಸ್ಕೊಂಡ್ವಿ. ನೋಡಿ, ಇಲ್ಲಿ ಮನೆ ಮುಂದೆನೂ ಸ್ವಲ್ಪ ಗಿಡಗಳಿತ್ತು, ಹಾಗಾಗಿ ಅದರಲ್ಲೂ ಹೂವೆಲ್ಲ ಬಿಡಿಸ್ಕೊಂಡ್ವಿ. ನೋಡಿ, ಹಾಕಿದ್ದಾರೆ ಚೆಂಡು ಹೂವು, ಕನಕಾಂಬ್ರ, ಕಾಕಡ ಗಿಡ, ಅದಾದಮೇಲೆ ಪತ್ರೆ, ಸ್ವಲ್ಪ ದಂಟಿನ ಸೊಪ್ಪು, ಈ ಥರದ್ದೆಲ್ಲ ಬೆಳೆದಿದ್ದಾರೆ. ಪೂಜೆಗೇನು ಹೂ ಹೊರಗಡೆ ತೊಗೊಳಂಗೆ ಇಲ್ಲ, ಎಲ್ಲ ಇಲ್ಲೇ ಆಗುತ್ತೆ. ಅದಾದಮೇಲೆ ಒಂದು ಹಾರ ಹಾಕಿದ್ರು ಅಮ್ಮ ಬಾಗಿಲಿಗೆ, ಚೆನ್ನಾಗಿತ್ತು. 900 ರುಪೀಸ್ ಅಂತ ಹೇಳಿದ್ರು, ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಮೈನ್ ಡೋರ್ಗೆ ಗೈಸದಾದಮೇಲೆ ನವಿಲಿತ್ತು ಅಂತ ಹೇಳಿದ್ರು. ನಾನೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಓಡ್ತಾ ಇದ್ದೀನಿ ನೋಡಿ. ಯಾಕಂದರೆ ಅದ್ರ ಪಕ್ಕದಲ್ಲೇ ಹೋದರೆ ಅದು ಓಡ್ಬಿಡುತ್ತೆ, ಹಾಗಾಗಿ ದೂರದಿಂದನೇ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡಿ, ಗರಿ ಬಿಚ್ಚಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಇನ್ನೂ ಮುಂದೆ ಹೋದರೆ ಓಡೋಗ್ಬಿಡುತ್ತೆ ಅದು, ಹಾಗಾಗಿ ದೂರದಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ಡೈಲಿ ಬರುತ್ತೆ ಅಂತ ಹೇಳ್ತಾಯಿದ್ರು ಅಮ್ಮ. ನಾನು ಹೋದಾಗ ಇತ್ತು ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ. ನೋಡಿ, ಓಡೋಗ್ತಾ ಇದೆ. ಇವಾಗ ಸ್ವಲ್ಪ ಹತ್ತಿರ ಹೋದೆ, ಹಾಗಾಗಿ ಓಡೋಗ್ತಾ ಇದೆ ಅದು. ಹೋಯಿತು. ಅದಾದಮೇಲೆ ಮತ್ತೆ ಮನೆ ಹತ್ರ ಬಂದೆ. ನನ್ನ ಹಸ್ಬೆಂಡ್ ಮತ್ತೆ ಇನ್ನೊಂದು ನವಿಲು ಬಂದಿದೆ ನೋಡಲ್ಲಿ ಅಂತ ಹೇಳಿದ್ರು. ಮತ್ತೆ ಹೋದೆ. ನೋಡಿ, ಅದನ್ನ ನೋಡಿ ಓಡ್ತಾ ಇದೆ. ಅದಾದಮೇಲೆ ನಾವು ಕೂಡ ಬೆಂಗಳೂರು ಕಡೆ ಹೊರಟ್ವಿ. ಹೈವೇ ಸ್ವಲ್ಪ ಟ್ರಾಫಿಕ್ ಇತ್ತು. ವೀಕೆಂಡ್ ಇದ್ದಿದ್ದರಿಂದ ವೆಹಿಕಲ್ಸ್ ಎಲ್ಲ ಜಾಸ್ತಿ ಇತ್ತು.
ಸೊ ಈವ್ನಿಂಗ್ ಆಲ್ರೆಡಿ ಒಂದು 5 o'clock ಆ ಟೈಮ್ ಆಗಿತ್ತು. ಅದಾದಮೇಲೆ ಮನೆ ಹತ್ರ ಬಂದ್ವಿ. ಅಮ್ಮ ಕೊಟ್ಟು ಕಳಿಸಿದ್ರು ಮಾವಿನ ಹಣ್ಣು, ಹಲಸಿನ ಹಣ್ಣು ಎಲ್ಲನೂ, ಮತ್ತು ಹೂ ಬಿಡಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ತೊಗೊಬಂದೆ. ಸೊ ನಾವು ಮನೆಗೆ ಬಂದ್ವಿ. ಅದಾದಮೇಲೆ ನಮ್ಮ ಮನೆಯವರು ನಾನ್ ವೆಜ್ ಏನೂ ತಿನ್ನಲ್ಲ ಅಂದ್ಬಿಟ್ಟು ಮಶ್ರೂಮ್ ತಂದುಕೊಡು. ಅದಾದಮೇಲೆ ಮಶ್ರೂಮ್ ಕಬಾಬ್ ಮಾಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಂದು ಮಶ್ರೂಮ್ ಪ್ಯಾಕೆಟಲ್ಲಿ ಅರ್ಧ ತೊಗೊಂಡು ಮೇಲ್ಗಡೆ ಲೇಯರ್ ತೆಗೆದುಬಿಟ್ಟು ಇಟ್ಟಿದ್ದೀನಿ ವಾಶ್ ಮಾಡಿಬಿಟ್ಟು ಕಬಾಬ್ ಮಾಡ್ಕೊಳ್ಳಿಕ್ಕೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1-2 ಸ್ಪೂನು, ಸಾಲ್ಟ್, ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಅದಾದಮೇಲೆ ಕ್ಲೀನ್ ಮಾಡಿಟ್ಟಿರೋ ಮಶ್ರೂಮ್, ಆಮೇಲೆ ಕಬಾಬ್ ಪೌಡರು. ನನಗೆ ಇದೇ ಸಿಕ್ಕಿದ್ದು, ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಒಂದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಸಾಲ್ಟ್, ಹಾಗೆ ರೆಡ್ ಚಿಲ್ಲಿ ಪೌಡರ್, ಮತ್ತು ಸೊ ಏನಿದೆ ಮಶ್ರೂಮ್ ಇತ್ತಲ್ವ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಸೊ ನಾನೇನು ಎಗ್ ಆ್ಯಡ್ ಮಾಡ್ಕೊಳ್ಳಲ್ಲ ಮಶ್ರೂಮ್ಗೆ. ಚಿಕನ್ ಆ ಥರ ಆದರೆ ಹಾಕ್ಕೊಳ್ತೀನಿ, ಇದಕ್ಕೇನು ಮೊಟ್ಟೆ ಹಾಕಲ್ಲ ನಾನು ನೋಡಿ. ಇವಾಗ ತೊಳೆದ್ಬಿಟ್ಟು ಇಟ್ಟಿದ್ದೆ ಅಲ್ವ ಮಶ್ರೂಮು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರು ಕೂಡ ಇಷ್ಟಪಡ್ತಾರೆ, ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಮಶ್ರೂಮ್ ಕಬಾಬ್ ಅಂದ್ಬಿಟ್ಟು. ನಾನು ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ತಂದಿದ್ರಲ್ಲ ಅಂತ ಮಾಡ್ತಾಯಿದ್ದೀನಿ ಈವ್ನಿಂಗ್. ಇವಾಗ ಸ್ಟವ್ ಹಚ್ಬಿಟ್ಟು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಇಡ್ತಾಯಿದ್ದೀನಿ, ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ಬಿಸಿ ಆಗೋ ತನಕ ವೆಯ್ಟ್ ಮಾಡೋಣ. ಸೊ ಅಷ್ಟರಲ್ಲಿ ಒಂದು 5 ನಿಮಿಷ ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ತೊಗೊಂಡು ಇವಾಗ ಒಂದೊಂದೇ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಇವಾಗ ಸ್ವಲ್ಪ ಬಿಸಿಯಾಗಿದೆ. ನೋಡಿ ಈ ರೀತಿ ತಿರುಗಿಸ್ತಾ ಇರೋಣ ಒಂದೊಂದೇ. ನೋಡಿ ಇವಾಗ ಆಗಿದೆ, ಅದನ್ನೊಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಉಳಿದಿದ್ದೇನಿತ್ತಲ್ವ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ. ನೋಡಿ ಇವಾಗ ಬಿಸಿಯಾಗಿ ರುಚಿಯಾಗಿ ಮಶ್ರೂಮ್ ಕಬಾಬ್ ಜೊತೆಗೆ ಈರುಳ್ಳಿ ಮತ್ತು ಸೌತೆಕಾಯಿ ಹಾಕ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ. ಟೇಸ್ಟ್ ನೋಡಿ ಸೂಪರಾಗಿ ಬಂದಿತ್ತು. ನಮ್ಮ ಮನೆಯವ್ರು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಾದಮೇಲೆ ಸೊ ಹಲಸಿನ ಹಣ್ಣು ತಂದಿದ್ವಿ ಅಲ್ವಾ, ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕಟ್ ಮಾಡಿಬಿಟ್ಟು ಇಟ್ಟಿದ್ದಾರೆ ನೋಡಿ. ಇಲ್ಲಿ ನೀಟಾಗೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ. ನೈಟು ರೈಸ್ ಮತ್ತು ರಸಮ್ ಮಾಡಿದ್ದೆ, ಊಟ ಮಾಡಿದ್ವಿ. ಅಷ್ಟು ನಿದ್ದೆ ಬರ್ತಾಯಿತ್ತು, ನಿದ್ದೆ ಮಾಡೋಣ ಅಂತ ಹೋದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ನನ್ನ ಚಾನಲ್ನ ಹೀಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟಾಟಾ ಬೈ ಬೈ, ಟೇಕ್ ಕೇರ್ ಗೈಸ್. ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.